ಮನೆಗೆ ನುಗ್ಗಿ ಬರೋಬ್ಬರಿ 1 ಕೆಜಿ ಚಿನ್ನವನ್ನ ದರೋಡೆ ಮಾಡಿರುವಂತಹ ಘಟನೆಯೊಂದು ಮಂಗಳೂರು ಹೊರವಲಯದಲ್ಲಿ ನಡೆದಿದೆ. 90 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುವಂಥದ್ದು. ಜೋಸೆಫ್ ಪಿಂಟೋ ಎಂಬುವರ ಮನೆಯಲ್ಲಿ ಈ ಕಳ್ಳತನ ಆಗಿದೆ. ಮಂಗಳೂರು ಹೊರವಲಯದ ಪೆರ್ಮುದೆ ಎಂಬಲ್ಲಿ ಘಟನೆ ಆಗಿರುವಂಥದ್ದು. ಕುವೈತ್ನಲ್ಲಿ ಮನೆಯ ಮಾಲೀಕ ಜೋಸೆಫ್ ಪಿಂಟೋ ಇರುವಂಥದ್ದು. ವರ್ಷಕ್ಕೊಮ್ಮೆ ಮನೆಗೆ ಬರ್ತಾ ಇದ್ರಂತೆ ಜೋಸೆಫ್ ಪಿಂಟೋ. ಕೇರಳ ಮೂಲದ ದಂಪತಿ ಮನೆಯನ್ನು ನೋಡ್ಕೊಳ್ತಾ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಮನೆಯ ಲಾಕರ್ನಲ್ಲಿ ಬರೋಬ್ಬರಿ 1 ಕೆಜಿ ಚಿನ್ನವನ್ನು ಇಟ್ಟಿದ್ರಂತೆ. ಈ ಚಿನ್ನವನ್ನ ಹೊಂಚು ಹಾಕಿ ಕಳ್ಳತನ ಮಾಡಿದ್ದಾರೆ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಮನೆಯಲ್ಲಿ 12 CCTV ಕ್ಯಾಮೆರಾಗಳಿರುವಂಥದ್ದು. 6 ನಾಯಿಗಳಿದ್ರೂ ಕೂಡ ಕಳ್ಳತನವನ್ನ ಎಸಗಲಾಗಿದೆ. CCTVಯಲ್ಲಿ ಕಳ್ಳರ ಚಲನವಲನ ದಾಖಲಾಗಿರುವಂಥದ್ದು. ಬಜಪೆ ಪೊಲೀಸರಿಗೆ ಕೇರಳ ದಂಪತಿ ದೂರನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ 1 ಕೆಜಿ ಚಿನ್ನವನ್ನು ಯಾರು ದೋಚ್ಕೊಂಡು ಹೋದ್ರು ಅನ್ನೋದು ಈಗ ಗೊತ್ತಾಗಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಸುಖಪಾಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈ ಮನೆಯ ಮಾಲೀಕ ಇರುವಂತಹದ್ದು ಹೊರದೇಶದಲ್ಲಿ, ಮನೆಯನ್ನು ನೋಡ್ಕೊಳ್ತಾ ಇದ್ದವರು ಕೇರಳ ದಂಪತಿ. ಅವರ ಗಮನಕ್ಕೂ ಬರದೇನೆ, ಮನೆಯ ಮಾಲೀಕನ ಗಮನಕ್ಕೂ ಬರದೇನೆ 1 ಕೆಜಿ ಚಿನ್ನವನ್ನು ಎಗರಿಸಿದ್ಯಾರು ಅಂಥೇಳಿ ಪೊಲೀಸರ ತನಿಖೆಯಲ್ಲಿ ಏನಾದರೂ ಗೊತ್ತಾಗ್ತಾ ಇದೆಯಾ ಕಳ್ಳರ ಬಗ್ಗೆ? ಪ್ರೇಮ್, ಮಂಗಳೂರಿನ ಬಜಿಪೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಈ ಜೋಸೆಫ್ ಪಿಂಟೋ ಅನ್ನುವಂಥವರು ಅವರು ಕುವೈತ್ ನಲ್ಲಿ ಇರುವಂತದ್ದು. ವರ್ಷಕ್ಕೊಮ್ಮೆ ಈ ಪೆರ್ಮುದೆಯ ಮನೆಗೆ ಬಂದು ಹೋಗ್ತಾ ಇದ್ರು. ಆದ್ರೆ ಅವರ ಮನೆಯ ಲಾಕರ್ ನಲ್ಲಿ ಸುಮಾರು 1 ಕೆಜಿ ಬಂಗಾರ ಇತ್ತು, ಚಿನ್ನಾಭರಣಗಳಿತ್ತು. ಸುಮಾರು ಅದು 90 ಲಕ್ಷ ಮೌಲ್ಯದ್ದು. ಜೊತೆಗೆ ಈ ಇಡೀ ಮನೆಗೆ ಅವರು 12 CC ಕ್ಯಾಮೆರಾಗಳನ್ನ ಹಾಕಿದ್ದಾರೆ. ಜೊತೆಗೆ 6 ನಾಯಿಗಳಿದೆ. ನಾಯಿಗಳನ್ನ ಸಾಕ್ಲಿಕ್ಕೆ ಬೇರೆ ಜನರು ಇರುವಂತದ್ದು. ಜೊತೆಗೆ ಮನೆಯನ್ನ ನೋಡ್ಕೊಳ್ಳಿಕ್ಕೆ ಕೇರಳದ ದಂಪತಿಗಳು ಇಬ್ರು ಇರುವಂತವ್ರು. ಅವರು ನಿರಂತರವಾಗಿ ಅದೇ ಮನೆಯಲ್ಲಿ ಇರ್ತಾ ಇದ್ರು. ಆದ್ರೆ ನಿನ್ನೆ ತಡರಾತ್ರಿ ಕಳವಾಗಿದೆ ಅನ್ನುವಂಥದ್ದನ್ನ ಇವತ್ತು ಸಂಜೆ ಹೋಗಿ ಈ ದಂಪತಿಗಳು ದೂರನ್ನ ಕೊಟ್ಟಿರುವಂತದ್ದು. ನಿನ್ನೆ ರಾತ್ರಿ ಯಾರೋ ಬಂದು ಕಳವನ್ನ ಮಾಡಿದ್ದಾರೆ ಅನ್ನುವಂತ ದೂರನ್ನ ಇವತ್ತು ಬಜ್ಪೆ ಪೊಲೀಸ್ ಠಾಣೆಗೆ ಈ ದಂಪತಿಗಳು ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಚಲನವಲನಗಳು ಈ ಒಂದು 12 CC ಕ್ಯಾಮೆರಾಗಳಲ್ಲೂ ದಾಖಲಾಗಿಲ್ಲ. ಯಾರು ರಾತ್ರಿ ವೇಳೆ ಬಂದಿರುವಂತದ್ದು ಎಲ್ಲೂ ದಾಖಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆಯನ್ನ ಆರಂಭಿಸಿರುವಂತದ್ದು. ಜೊತೆಗೆ 6 ನಾಯಿಗಳಿದ್ರು ಯಾವುದೇ ರೀತಿಯಾದಂತ ಸುಳಿವು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಆರಂಭಿಸಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.